ಕುಟುಂಬಸ್ಥರ ವಿರೋಧದ ನಡುವೆಯೂ ಬೆಂಗಳೂರಿನ ವೈಟ್ಫೀಲ್ಡ್ನ ಅಂಬೇಡ್ಕರ್ ಸ್ಮಾರಕ ಮುಂದೆ ವೈಟ್ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಮದುವೆಯಾದ ನವ ಜೋಡಿ. ಯಾದಗಿರಿ ಜಿಲ್ಲೆ ಶಾಪುರ ಗ್ರಾಮದ ರಾಧಿಕಾ ಹಾಗೂ ಮಹಾದೇವ್ ಮದುವೆಯಾದ ನವ ಜೋಡಿ. ಕಳೆದ 6 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ತಮ್ಮ ಪ್ರೀತಿ ಹಾಗೂ ಮದುವೆಯಾಗುವ ವಿಷಯವನ್ನ ಮನೆಯಲ್ಲಿ ಹೇಳಿಕೊಂಡಿದ್ದರು. ಆದರೆ ಇದಕ್ಕೆ ಮಹಾದೇವ್ ಮನೆಯವರು ಒಪ್ಪಿಕೊಂಡಿದ್ದರು. ಆದರೆ ರಾಧಿಕಾ ಕುಟುಂಬದವರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಹೀಗಾಗಿ ಈ ಜೋಡಿ ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪದ ಅಂಬೇಡ್ಕರ್ ಸ್ಮಾರಕ ಮುಂದೆ ವೈಟ್ಫೀಲ್ಡ್ ಮುರುಗೇಶ್ ರವರ ನೇತೃತ್ವದಲ್ಲಿ ಮದುವೆಯಾದರು. ಏನು ಈ ದಿನ ರಾಧಿಕಾ ಮತ್ತು ಮಹಾದೇವ್ ಎಂಬುವರ ಒಂದು ವಿವಾಹ ಏನು ಇವತ್ತು ವಿಜಯನಗರ ಗ್ರಾಮದಲ್ಲಿ ಏನು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಒಂದು ವಿವಾಹ ಮಾಡಿದೆ. ಉದ್ದೇಶ ಏನಪ್ಪ ಅಂದರೆ ಮದುವೆ ಅಂದರೆ ಆಡಂಬರ, ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಆದರೆ ಇವತ್ತಿಗೂ ಜಾತಿಯ ಸಮಸ್ಯೆ ಇವತ್ತಿಗೂ ರಾಜ್ಯದಲ್ಲಿ ನೀವು ಕಾಣ್ಬೋದು. ಯಾಕಂದರೆ ಇವತ್ತು ಇವ್ರನ್ನ ನಾವು ಕೈ ಬಿಟ್ಟಿದ್ರೆ ಇವತ್ತು ಅವರು ಇಬ್ಬರು ನಾಳೆ ಬೆಳಗ್ಗೆ ಟ್ರೈನ್ಗೋ ಇಲ್ಲ ಎಲ್ಲಾದರೂ ಸಿಕ್ಕಿ ಅವರು ಸತ್ತೋಗ್ತಾ ಇದ್ರು. ಆ ಸತ್ರನೂ ಪರವಾಗಿಲ್ಲ ಅಂಥೇಳಿ, ನೀನು ಸತ್ರನೂ ಪರವಾಗಿಲ್ಲ, ನೀನು ಎಸ್ ಸಿ ಸಮುದಾಯದ ಒಬ್ಬ ಹುಡುಗನನ್ನು ನೀವು ಮದುವೆ ಮಾಡ್ಕೊಬಾರ್ದು ಅಂಥೇಳಿ ಆ ಹುಡುಗಿಗೆ ತುಂಬ ಕಿರುಕುಳ ಕೊಟ್ಟದ್ದರಿಂದ ನಮ್ಮ ಬಳಿ ಬಂದಾಗ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಅವರಿಗೆ ಬೆಂಬಲ ಕೊಟ್ಟು ನಾವು ಇಂಥ ಒಬ್ಬ ಜೋಡಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಂದು ನಮ್ಮ ಸಂಘಟನೆ ವತಿಯಿಂದ ಅವರು 100 ವರ್ಷ ಚೆನ್ನಾಗಿ ಬಾಳಲಿ. ಮತ್ತು ಈ ಒಂದು ಜಾತಿ ಪದ್ಧತಿ ರಾಜ್ಯದಲ್ಲಲ್ಲ ದೇಶದಲ್ಲಿ ಜಾತಿ ಪದ್ಧತಿಯನ್ನು ಬಿಡಬೇಕು. ಯಾಕಂದರೆ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಏನು ಕುರುಬ ಸಮುದಾಯದ ಒಬ್ಬ ಒಂದು ಮಾತಿನ ಮುಂದೆ ನಾವು ಅಹಿಂದ ನಾಯಕರು ಅಂತ ಹೇಳ್ತಾರೆ. ಆದರೆ ಅವರು ಒಬ್ಬರು ಇರೋದಲ್ಲ, ಅವರ ಸಮುದಾಯಕ್ಕೂ ಕೂಡ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ನಾವು ಬಾಳಬೇಕು ಅಂತೇಳಿ. ಯಾಕಂದರೆ ಇವತ್ತು ಆ ಹೆಣ್ಣು ಮಗು ಇವತ್ತು ನನಗೆ ನೋವಿದೆ, ನನಗೆ ನನ್ನ ಮನೆಯಲ್ಲಿ ಜಾತಿಯ ಸಮಸ್ಯೆ ಇರೋದ್ರಿಂದ ನೀನು ಮದುವೆ ಮಾಡ್ಕೊಬಾರ್ದು ಅಂತೇಳಿ ಆ ಹುಡುಗಿನ ಚಿತ್ರಹಿಂಸೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ವಿರೋಧಿಸ್ತೀವಿ. ಮತ್ತು ನಾವು ಇಂಥ ಒಂದು ಯಾರು ಜಾತಿಯನ್ನು ನೋಡಿ ಮತ್ತು ಜಾತಿ ರೀತಿಯಲ್ಲಿ ಒಂದು ತಾವು ನೋಡ್ಬೋದಾಗಿತ್ತು. ಏನು ಸುಮಾರು ತಮ್ಮ ಮಾಧ್ಯಮಗಳಲ್ಲೇ ತಾವು ಇಂಥ ಜಿಲ್ಲೆಯಲ್ಲಿ ಇಂಥವರು ಪ್ರೀತಿ ಮಾಡಿ ಏನು ಸೂಸೈಡ್ ಮಾಡಿಕೊಂಡ್ರು, ಹಿಂಗೆಲ್ಲ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಇಂಥ ಒಂದು ಜೋಡಿಗೆ ನಮ್ಮ ಸಂಘಟನೆ ಸದಾ ಅವ್ರ ಜೊತೆಯಲ್ಲಿ ಇರ್ತದೆ. ಮತ್ತು 100 ವರ್ಷ ಚೆನ್ನಾಗಿ ಬದುಕಲಿ, ಆ ಹುಡುಗಿನ ಚೆನ್ನಾಗಿ ನೋಡ್ಕೊಂಡ್ಲಿ ಅಂತೇಳಿ ನಮ್ಮ ಒಂದು ಆಸೆ. ಮತ್ತು ಬಾಬಾ ಸಾಹೇಬರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ಹೇಳಿದ್ರು. ಜೀವ ಇದು ಅಂತರ್ಜಾತಿ ವಿವಾಹದಿಂದ ರಾಧಿಕಾ ಕುಟುಂಬಸ್ಥರು ನಿರಾಕರಿಸಿದರು. ನನಗೆ ಮತ್ತು ನನ್ನ ಗಂಡನಿಗೆ ಯಾವುದೇ ಸಮಸ್ಯೆಯಾದಲ್ಲಿ ನಮ್ಮ ಕುಟುಂಬಸ್ಥರೇ ನೇರ ಹೊಣೆ ಎಂದು ಸುದ್ದಿಗಾರರೊಂದಿಗೆ ರಾಧಿಕಾ ಮಾತನಾಡಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.